Hello everyone, welcome to my YouTube channel. In this particular video, let us discuss about the method of valuation. So while valuing the assets, there are various methods of valuation for valuing the asset. So first one is cost price. So cost price is the price at which the asset was acquired. Asset ನ ಯಾವ ಒಂದು ಬೆಲೆಗೆ ಪರ್ಚೇಸ್ ಮಾಡಿರ್ತಾರಲ್ಲ ಅದನ್ನ ಕಾಸ್ಟ್ ಪ್ರೈಸ್ ಅಂತ ಕಂಡುಹಿಡಿತಾರೆ. So even whatever the expenses that was incurred in order to purchase an asset, for example transportation ಆಗಿರ್ಬೋದು ಅದೆಲ್ಲ, even that expenses will also be added to the cost of price. ಸೊ ಏನೇ ಒಂದು ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗಿದ್ರು ಕೂಡ ಅದನ್ನು ಕೂಡ ಕಾಸ್ಟ್ ಪ್ರೈಸ್ಗೆ ಆಡ್ ಮಾಡ್ತೀವಿ. ಸೆಕೆಂಡ್ ಒನ್ ಇಸ್ ಮಾರ್ಕೆಟ್ ವ್ಯಾಲ್ಯೂ. ಸೊ ಮಾರ್ಕೆಟ್ ವ್ಯಾಲ್ಯೂ ಇಸ್ ಸಪೋಸ್ ಇಫ್ ಐ ವಾಂಟ್ ಟು ಸೆಲ್ ದಟ್ ಅಸೆಟ್ ಇನ್ ಅ ಮಾರ್ಕೆಟ್, ವಾಟ್ ವ್ಯಾಲ್ಯೂ ಐ ವಿಲ್ ಗೆಟ್, ವಾಟ್ ಅಮೌಂಟ್ ಐ ವಿಲ್ ಗೆಟ್, ದಟ್ ಈಸ್ ನೋನ್ ಆಸ್ ಮಾರ್ಕೆಟ್ ವ್ಯಾಲ್ಯೂ. ಸೊ ನಾನೊಂದು ಅಸೆಟ್ ನ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡಿದಾಗ ನನಗೆ ಯಾವ ಒಂದು ವ್ಯಾಲ್ಯೂ ಸಿಗುತ್ತೆ ಅನ್ನೋದನ್ನೇ ಮಾರ್ಕೆಟ್ ವ್ಯಾಲ್ಯೂ. ನೆಕ್ಸ್ಟ್ ರೀಪ್ಲೇಸ್ಮೆಂಟ್ ವ್ಯಾಲ್ಯೂ. ಸೊ ಸಪೋಸ್ ಇಫ್ ಐ ವಾಂಟ್ ಟು ರೀಪ್ಲೇಸ್ ಅನ್ ಅಸೆಟ್, okay, what is the amount I have to spend? And there will be some additional expenses also such as commission, freight, etc. This also need to be included to the value of asset. ಸೊ ಒಂದು ಅಸೆಟ್ ನ ರೀಪ್ಲೇಸ್ ಮಾಡಕ್ ಹೋಗ್ತಾರೆ, ನನ್ಗೆ ಎಷ್ಟು ಖರ್ಚಾಗುತ್ತೆ, ಅದಕ್ಕೆ ಎಷ್ಟು ಖರ್ಚು ಮಾಡಬೇಕು ಅನ್ನೋದನ್ನೆಲ್ಲ ರೀಪ್ಲೇಸ್ಮೆಂಟ್ ವ್ಯಾಲ್ಯೂ ಅಂತ ಕರಿತೀವಿ. So book value. It is a value of an asset that appears in the books of an accounts. ಸೊ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಬರುವಂತಹ ಅಪಿಯರ್ ಆಗಿ ಯಾವ ಒಂದು ವ್ಯಾಲ್ಯೂ ಅಲ್ಲಿ ನಾವು ಒಂದು ಅಸೆಟ್ ನ ಬುಕ್ ವ್ಯಾಲ್ಯೂ ಅಲ್ಲಿ ತೋರಿಸ್ತೀವಲ್ಲ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ, ಅದನ್ನ ಬುಕ್ ವ್ಯಾಲ್ಯೂ ಅಂತ ಕರಿತೀವಿ. ಇಟ್ ಈಸ್ ಯೂಶಲಿ ಕಾಸ್ಟ್ ಮೈನಸ್ ಡಿಪ್ರಿಸಿಯೇಷನ್ ಆದ್ಮೇಲೆ ಬರುವಂತಹ ವ್ಯಾಲ್ಯೂನೇ ಬುಕ್ ವ್ಯಾಲ್ಯೂ. ನೆಕ್ಸ್ಟ್ ಗೋಯಿಂಗ್ ಕನ್ಸರ್ನ್ ವ್ಯಾಲ್ಯೂ ಆರ್ ಕನ್ವೆನ್ಷನಲ್ ವ್ಯಾಲ್ಯೂ ಆರ್ ಟೋಕನ್ ವ್ಯಾಲ್ಯೂ ಆರ್ ಡಿಪ್ರಿಸಿಯೇಷನ್ ವ್ಯಾಲ್ಯೂ. So it is cost less reasonable amount of depreciation. So ಇಲ್ಲಿ ಯಾವುದೇ ರೀತಿಯ ಫ್ಲಕ್ಚುಯೇಷನ್ ಬಗ್ಗೆ ಗಮನ ಹರಿಸೋದಿಲ್ಲ. ದೇರ್ ಇಸ್ ನೋ notice is taken for any fluctuation of the price of asset. The reason is that assets are acquired for the use of business and not for resale. ಅಂದ್ರೆ ನೀವು ಬಿಸ್ನೆಸ್ ಅಲ್ಲಿ ಯೂಸ್ ಮಾಡೋ ಒಂದು ಉದ್ದೇಶ ಇಟ್ಕೊಂಡು ಅಸೆಟ್ ಅನ್ನ ಪರ್ಚೇಸ್ ಮಾಡಿದೀರಾ. ಇಟ್ ಇಸ್ ನಾಟ್ ಟು ರೀಸೇಲ್ ದಿ ಅಸೆಟ್ಸ್. Next, realizable value. So suppose if I'm realizing the asset in the market, okay, what value do I receive for that particular asset is known as realizable value. ಸಪೋಸ್ ಒಂದು ಅಸೆಟ್ ನಾನು ಇವಾಗ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡ್ತಾ ಇದ್ದೀನಿ ಇವತ್ತು ಅಂದ್ರೆ ಎಷ್ಟಕ್ಕೆ ಅದು ರಿಯಲೈಸ್ ಆಗುತ್ತೆ, ಎಷ್ಟು ಅಮೌಂಟ್ ಸಿಗುತ್ತೆ ಅನ್ನೋದೇ ಇಟ್ ಇಸ್ ರಿಯಲೈಸಬಲ್ ವ್ಯಾಲ್ಯೂ. ನೆಕ್ಸ್ಟ್ ಇಸ್ ಸ್ಕ್ರಾಪ್ ವ್ಯಾಲ್ಯೂ. ಸ್ಕ್ರಾಪ್ ವ್ಯಾಲ್ಯೂ ಅಂದ್ರೆ ಈಗ ಅಸೆಟ್ಸ್ ಲೈಫ್ ಮುಗಿದ್ಮೇಲೆ ಅದು ಸ್ಕ್ರಾಪ್ ಅಂತ ಕರಿತೀವಿ. ಆ ಸ್ಕ್ರಾಪ್ ನ ಸೆಲ್ ಮಾಡಿದಾಗ ನಮ್ಗೆ ಎಷ್ಟು ಅಮೌಂಟ್ ಬರುತ್ತಲ್ಲ, ದಟ್ ಈಸ್ ನೋನ್ ಆಸ್ ಸ್ಕ್ರಾಪ್ ವ್ಯಾಲ್ಯೂ.